ಒತ್ತಕ್ಷರಗಳ ಬಗ್ಗೆ ತಿಳ್ಕೊಳ್ಳದೆ ಕನ್ನಡ ಹೇಗೆ ಓದೋದು ಬರೆಯೋದು ಅಂತ ಕಷ್ಟಪಡ್ತಿದ್ದೀರಾ. ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಕೊನೆಯವರೆಗೂ ನೋಡಿ. ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಒತ್ತಕ್ಷರಗಳ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೀನಿ. ಒತ್ತಕ್ಷರ ಅಂದರೆ ಏನು, ಅದರ ವಿಧಗಳು, ಸಜಾತಿಯ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ, ಹಾಗೆ ಸಜಾತಿಯ ವಿಜಾತಿಯ ಒತ್ತಕ್ಷರಗಳಿಗೆ ಉದಾಹರಣೆಗಳು, 200ಕ್ಕೂ ಹೆಚ್ಚು ಉದಾಹರಣೆಗಳನ್ನು ಹೇಳ್ಕೊಟ್ಟಿದ್ದೀನಿ. ಈಗ ಒತ್ತಕ್ಷರಗಳನ್ನ ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅಜ್ಜಿ. ನೀವು ಕನ್ನಡನ ಓದಬೇಕು ಬರಿಬೇಕು ಅಂದರೆ ಫಸ್ಟ್ ವರ್ಣಮಾಲೆ, ಕಾಗುಣಿತ ಹಾಗೆ ಒತ್ತಕ್ಷರಗಳನ್ನ ಚೆನ್ನಾಗಿ ಕಲ್ತಿರಲೇಬೇಕು. ಈಗ ಜಿ ಅಕ್ಷರನ ಬಿಡಿಸಿ ಬರೆಯೋಣ. ಜ ಪ್ಲಸ್ ಜ ಪ್ಲಸ್ ಇಲ್ಲಿ ಜಿ ಕೊನೆಯಲ್ಲಿ ಈ ಸೌಂಡ್ ಬರುತ್ತೆ, ಹಾಗಾಗಿ ಇಲ್ಲಿ ಈ ಅಕ್ಷರನ ಬರಿಬೇಕು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಣ್ಣ. ಸೊ ಇಲ್ಲಿ ಆ ಬರೆದು ನ ಪ್ಲಸ್ ಆ ಅಕ್ಷರನ ಬರೆದ್ರೆ ಅದು ಅಣ್ಣ ಆಗುತ್ತೆ. ಇಲ್ಲಿ ಕೊನೆಯಲ್ಲಿ ನಾ ಆ ಸೌಂಡ್ ಬರುತ್ತೆ, ಹಾಗಾಗಿ ಆ ಅಕ್ಷರನ ಬರ್ತೀವಿ. ಇಲ್ಲಿ ಈ ಸೌಂಡ್ ಬರುತ್ತೆ, ಕೊನೆಯಲ್ಲಿ ಈ ಅಕ್ಷರನ ಬರಿಬೇಕು. ನೆಕ್ಸ್ಟ್ ಬೆಣ್ಣೆ. ಬೇ ಬರೆದು ನ ಪ್ಲಸ್ ಎ, ನೇ, ಎ ಸೌಂಡ್ ಬರುತ್ತೆ, ಹಾಗಾಗಿ ಏನ ಬರಿಬೇಕು. ನೆಕ್ಸ್ಟ್ ವರ್ಡ್ ಏನಿದು ನೀವು ಓದೋದಕ್ಕೆ ಟ್ರೈ ಮಾಡಬೇಕು. ಕಬ್ಬು. ಕಾ ಬಾಕೊಂಬು ಬೂಗೆ ಪಾವತ್ತಿದೆ. ಎಲ್ಲಿ ಒತ್ತಿದೆಯೋ ಅದನ್ನು ಒತ್ತಿ ಹೇಳಬೇಕು ನಾವು. ಇಲ್ಲಿ ಕಬ್ಬು. ಸೊ ಕಾ ಅಕ್ಷರ ಇದೆ, ಬಗೆ ಬ ಪ್ಲಸ್ ಇಲ್ಲಿ ಏನಿದೆ ಕೊನೆಯಲ್ಲಿ ಸೌಂಡು ಕಬ್ಬು, ಊ ಸೌಂಡ್ ಇದೆ, ಹಾಗಾಗಿ ಊ ಅಕ್ಷರನ ಬರಿಬೇಕು. ಈ 3 ಲೆಟರ್ನ ಸೇರಿಸಿದ್ರೆ ಬೂ ಅಕ್ಷರನ ಬರೆಯೋಕ್ಕಾಗೋದು. ನೆಕ್ಸ್ಟ್ ಹಣ್ಣು. ಹಾ ಇದೆ, ನ ಪ್ಲಸ್ ಕೊನೆಯಲ್ಲಿ ಯಾವ ಸೌಂಡು ಊ, ಹಣ್ಣು, ಊ ಸೌಂಡ್ ಬರುತ್ತೆ, ಹಾಗಾಗಿ ಊ ಅಕ್ಷರನ ಬರಿಬೇಕು. ನೆಕ್ಸ್ಟ್ ಅವ್ವ. ಆ ಇದೆ, ವ ಪ್ಲಸ್ ಯಾವ ಸೌಂಡು ನೀವು ಹೇಳಿ, ಆ, ಅವ್ವ, ಆ ಸೌಂಡ್ ಬರುತ್ತೆ, ಹಾಗಾಗಿ ಆ ಅಕ್ಷರನ ಬರಿಬೇಕು. ನೆಕ್ಸ್ಟ್ ಗಾಕೊಂಬು ಗು, ಬಾಗುಡಿಸು ಬಿ, ಬಿಗೆ ಬಾವತ್ತು, ಗುಬ್ಬಿ, ಗ ಬರುತ್ತೆ. ನೆಕ್ಸ್ಟ್ ಬ ಪ್ಲಸ್ ಇ, ಗುಬ್ಬಿ. ಈ ಥರ ಬಿಡಿಸಿ ಬರೆದು ನಾವು ಕಲಿಬೇಕು. ಮಕ್ಕಳಿಗೆ ಈ ಥರ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ವರ್ಕ್ಶೀಟ್ಗಳಲ್ಲಿ ಅವ್ರಿಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕೋ, ಬಾಗೆ ಬಾವತ್ತು, ರಾಗುಡಿಸು ರಿ, ಕೊಬ್ಬರಿ. ಕೋ ಇದೆ, ಪ್ಲಸ್ ಬಾಗೆ ಯಾವ ಥರ ಸೌಂಡ್ ಬರುತ್ತೆ, ಆ, ಕೊನೆಯಲ್ಲಿ ಆ ಸೌಂಡ್ ಬರುತ್ತೆ, ಹಾಗಾಗಿ ಆ, ಇಲ್ಲಿ ರಿ, ಕೊಬ್ಬರಿ. ನೆಕ್ಸ್ಟ್ ಕಜ್ಜಾಯ. ಕಾ ಇದೆ, ಜ ಪ್ಲಸ್ ಆ, ಇಲ್ಲಿ ತಲೆಕಟ್ಟನ್ನು ಇಳಿಸಿದೆ, ಹಾಗಾಗಿ ಎರಡನೇ ಆ ಅಕ್ಷರನ ಬರಿಬೇಕು, ಕಜ್ಜಾಯ. ನೆಕ್ಸ್ಟ್ ಸುಣ್ಣದ. ಸಾಕೊಂಬು ಸು, ನಾಗೆ ನಾವತ್ತು ದ, ಸು ಆಲ್ರೆಡಿ ಬರೆದಿದೆ, ನಾ ಅಕ್ಷರನ ನ ಪ್ಲಸ್ ಇಲ್ಲಿ ನಾ ಸೌಂಡ್ ಇದೆ, ನಾ ಅಕ್ಷರಕ್ಕೆ ಕೊನೆಯಲ್ಲಿ ಆ ಸೌಂಡ್ ಇದೆ, ಹಾಗಾಗಿ ಆನ ಬರಿಬೇಕು. ನೆಕ್ಸ್ಟ್ ಸಾಕೊಂಬು ಸು, ವಾ ಇಲ್ಲಿ ವಾ, ವಾಗೆ ವಾವತ್ತು, ಲಾ ಎತ್ವಾ ಲೆ, ಸುವ್ವಾಲೆ. ಸು ವ ಪ್ಲಸ್ ಇಲ್ಲಿ ತಲೆಕಟ್ಟನ್ನು ಇಳಿಸಿದೆ, ಹಾಗಾಗಿ ಆ ಸೌಂಡ್ ಬರುತ್ತೆ, ಹಾಗಾಗಿ ಆ ಬರಿಬೇಕು, ಲೆ, ಸುವ್ವಾಲೆ. ನೆಕ್ಸ್ಟ್ ಹೆಬ್ಬಾವು. ಹೇ ಇದೆ, ಬ ಪ್ಲಸ್ ಆ, ಮೊದಲನೇ ಆ ಅಕ್ಷರ ಅಲ್ಲ, ಎರಡನೇದು ಆ ಅಕ್ಷರನೇ ಬರಿಬೇಕು. ಹೆಬ್ಬಾವು, ಹೆಬ್ಬಾವು ಅಂತ ಹೇಳಿಲ್ಲ, ಹೆಬ್ಬಾವು ಅಂತ ಹೇಳಿರೋದು, ಹಾಗಾಗಿ ಆ ಅಕ್ಷರನ ಬರಿಬೇಕು. ನೆಕ್ಸ್ಟ್ ಕಣ್ಣೀರು. ಕಾ ಬರೆದಿದೆ, ನ ಪ್ಲಸ್ ಇಲ್ಲಿ ನಾಗೆ ನಾವತ್ತೆ ಇರೋದ್ರಿಂದ ನ ಪ್ಲಸ್ ನ ಬರಿಬೇಕು. ಮತ್ತು
ಕಣ್ಣಿ ಲಾಸ್ಟ್ ಏನು ಸೌಂಡ್ ಬಂತು ಈ, ಹಾಗಾಗಿ ಇಲ್ಲಿ ಈ ಅಕ್ಷರನ ಬರೆದ್ರೆ ಇದು ಕರೆಕ್ಟ್ ಆಗುತ್ತೆ ಕಣ್ಣೀರು. ನೆಕ್ಸ್ಟ್ ಚಿನ್ನರು, ಚಾಗುಡಿಸು ಚಿ, ನಾಗೆ ನಾವತ್ತು, ರಾಕೊಂಬು ರು, ಚಿನ್ನರು ಅಂತ ಓದಬೇಕು. ಚಿ ಆಲ್ರೆಡಿ ಬರೆದಿದೆ, ನಾಗೆ ನ ಪ್ಲಸ್ ಆ, ಚಿನ್ನ, ಆ ಸೌಂಡ್ ಬಂತು ಹಾಗಾಗಿ ಆ, ಚಿನ್ನರು. ಹೀಗೆ ನಾವು ಕನ್ನಡ ಓದಬೇಕು ಅಂದರೆ ಈ ಥರ ಒತ್ತಕ್ಷರಗಳನ್ನ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡಿರಬೇಕು. ಅಣ್ಣ, ಅಜ್ಜಿ, ನನ್ನ ಜೊತೆ ನೀವು ಓದಿ, ಬೆಣ್ಣೆ, ಕಬ್ಬು, ಹಣ್ಣು, ಅವ್ವ, ಗುಬ್ಬಿ, ಕೊಬ್ಬರಿ, ಕಜ್ಜಾಯ, ಸುಣ್ಣದ, ಸುವ್ವಾಲೆ, ಹೆಬ್ಬಾವು, ಕಣ್ಣೀರು, ಚಿನ್ನರು. ಈ ಎಲ್ಲ ಪದಗಳನ್ನು ನಾವು ಬಿಡಿಸಿ ಬರೆದು ಹೇಗೆ ಓದ್ಬೋದು ಅಂತ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ಸ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ಸ್ ಕೊಟ್ಟಷ್ಟು ನಮಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನ ಹಾಕಬೇಕು ಅನಿಸುತ್ತೆ. ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ.